ನಮ್ಮ ನೆರೆಯ ರಾಜ್ಯ ಕೇರಳದಲ್ಲಿ ನಡೆದಂತಹ ಸಮೀಕ್ಷೆಗಳೆಲ್ಲ ಉಲ್ಟಾ ಆಗೋ ರೀತಿ ಈ ಸರ್ತಿ ಫಲಿತಾಂಶ ಬಂದಿದೆ. ಪಿಣರಾಯಿ ವಿಜಯನ್ ಅವರಿಗೆ ಮತ್ತೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಇತ್ತು. ಆದರೆ ಕಾಂಗ್ರೆಸ್ ನೇತೃತ್ವದ UDFಗೆ ಮತದಾರರು ಮಣೆಯನ್ನು ಹಾಕಿದ್ದಾರೆ. ಹಾಗಾಗಿ ಸರಳ ಬಹುಮತವನ್ನು ಗಳಿಸಿದೆ UDF. 140 ಸದಸ್ಯ ಬಲದ ಕೇರಳದಲ್ಲಿ ಶತಕ ದಾಟಿದೆ UDF. ಅಂದರೆ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಅದು. ವಿಜಯ್ ಹ್ಯಾಟ್ರಿಕ್ ಕನಸಿಗೆ UDF ತಣ್ಣೀರು. ಪಿಣರಾಯಿ ವಿಜಯನ್ ಅವರದು. ಕೇರಳದಲ್ಲಿ 3 ಸ್ಥಾನಗಳಲ್ಲಿ BJP ಜಯಭೇರಿಯನ್ನು ಬಾರಿಸಿದೆ ಅಂತಕ್ಕಂಥದ್ದು. ಅಲ್ಲಿಗೆ ಈಗ ಪಿಣರಾಯಿ ವಿಜಯನ್ ಅವರ LDF ಅಂತಕ್ಕಂಥದ್ದು ಅಧಿಕಾರವನ್ನು ಕಳ್ಕೊಂಡಿದೆ. UDFನಿಂದ ನೂತನ ಮುಖ್ಯಮಂತ್ರಿ ಆಗಬೇಕು, ಸರ್ಕಾರ ರಚನೆ ಆಗಬೇಕು. ಹಾಗಾದರೆ UDF ಗೆಲುವಿಗೆ ಕಾರಣವಾದದ್ದಾದರೂ ಏನು, ಯಾವ ಯಾವ ಅಂಶಗಳು ನೋಡ್ತಾ ಹೋದರೆ, UDFನ ಒಗ್ಗಟ್ಟು ಮತ್ತು ಪ್ರಭಾವಿ ಪ್ರಚಾರ ಬಹಳ ಮುಖ್ಯವಾಗಿ ಕೇರಳದಲ್ಲಿ ವರ್ಕೌಟ್ ಆಗಿದೆ. ಇಂದಿರಾ ಗ್ಯಾರಂಟಿಯಂತಹ ಆಕರ್ಷಕ ಯೋಜನೆಗಳನ್ನು ಅವರು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದರು. ಅಂದರೆ ಮಹಿಳೆಯರಿಗೆ 1000 ರೂಪಾಯಿ ಉದ್ಯೋಗ ಕೊಡ್ತೀವಿ, ಆರೋಗ್ಯ ಕೊಡ್ತೀವಿ ಅಂತೆಲ್ಲ ಹೇಳಿದರು. ಆಮೇಲೆ UDFಗೆ ಮೈನಾರಿಟಿ ಬೆಂಬಲ ಗಣನೀಯವಾಗಿ ಹೆಚ್ಚಳವಾಗಿದೆ, ಅಲ್ಪಸಂಖ್ಯಾತರ ಬೆಂಬಲ. ಶಬರಿಮಲೆ ಕೇಸ್ನಿಂದ UDF ಕಡೆಗೆ ಹಿಂದೂ ಮತಗಳಲ್ಲಿ ಧ್ರುವೀಕರಣ ಆಯಿತು. ಅದು ಅವರು ವಾಪಸ್ ತಗೊಂಡ್ರಲ್ಲ, ಅವ್ರು ಹಾಕಿದ್ದ ಇದನ್ನು. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ UDF ಪ್ರಬಲ ಗೆಲುವನ್ನು ಸಾಧಿಸಿದ್ದು ಕೂಡ ಈ ಪರಿಪ್ರಮಾಣದ ಗೆಲುವಿಗೆ ಪ್ರಮುಖ ಕಾರಣ ಆಯಿತು ಅಂತಕ್ಕಂಥದ್ದು. ಹಾಗಾಗಿ ಇವಾಗ ಕಾಂಗ್ರೆಸ್ಗೆ ಇದೊಂದೇ ರಾಜ್ಯ ಈಗ ಸದ್ಯಕ್ಕೆ ನೆಮ್ಮದಿ ಕೊಟ್ಟಿದ್ದು. ಬೇರೆ ಎಲ್ಲ ಕಡೆ ಅವರು ಅಧಿಕಾರವನ್ನು ಕಳ್ಕೊಂಡ್ರು, ಕೆಲವು ಕಡೆ ಅಡ್ರೆಸ್ಗೆ ಇಲ್ಲ ಅನ್ನೋ ಹಂಗಾಯಿತು. ಕೇರಳ ರಾಜ್ಯ ಕೈ ಹಿಡಿದಿದೆ. ನಿರೀಕ್ಷೆ ಇತ್ತು. ಈಗ ಮುಂದಿನ ಮುಖ್ಯಮಂತ್ರಿ ಯಾರು ಏನು ಅಂತಕ್ಕಂಥದ್ದು ನೋಡಬೇಕು.